ವಿವಾದ ಅಂತ ಅರುಣ್ ಅವ್ರು ಹೇಳಿದ್ರು. ವಿವಾದ ಅಲ್ಲ ಅದು, ಅದು ರೆನೈಸಾನ್ಸ್ ಪದ. ಅದು ಯಾವುದಪ್ಪ ಅಂತಂದರೆ ಬಟೆಗಾತು ಕಟೇಗ ಅಂತಕ್ಕಂಥದ್ದು. ಈ ಭಾರತದ ಪುನರುತ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಪ್ರೇರಕವಾದಂಥ ಒಂದು ಘೋಷವಾಕ್ಯ ಅಂತ ನಾನು ಅಂದ್ಕೊಳ್ತೀನಿ. ನಾನು ಅದನ್ನು ವಿವಾದ ಅಂತ ಅಂದ್ಕೊಳ್ಳಲ್ಲ. ಹೌದು, ನಾವು ಧರ್ಮದ ಆಧಾರದವಾಗಿ ಮಾತನಾಡಬಾರ್ದು ಅಂತಂದರೆ ಮಾತಾಡೋದಿಲ್ಲ. ಧರ್ಮದ ಆಧಾರದವಾಗಿ ದೇಶ ವಿಭಜನೆ ಆಗಿರ್ತಕ್ಕಂಥದ್ದು. ಇವತ್ತು ಇದಕ್ಕೆ ಭಾಳ ದೊಡ್ಡ ಬೆಲೆಯನ್ನು ಕೊಡ್ತಾ ಇದ್ದೀವಿ ನಾವು. ಇವತ್ತು ಕರ್ನಾಟಕದ ಒಳಗಡೆ ಬಿಜೆಪಿ ಹೇಳಿರುವಂಥ ಸಬ್ಕಾ ಸಾಥ್ ಸಬ್ಕಾ ನಾವಿದ್ದೇ ಸಬ್ಕಾ ಸಾಥ್ ನಾವು 140 ಕೋಟಿ ಜೊತೆನೇ ತೆಗೆದುಕೊಂಡು ಹೋಗಬೇಕು ಅಂತ ಮಾಡೋದು. ಆದರೆ ಆ ಒಂದು ಸಮುದಾಯ ವೋಟಿಂಗ್ ಪ್ಯಾಟ್ರನ್ ಒಳಗಡೆ ನಾವೇನು ಒಂದು ನಿಮಿಷ ರೀ, ನಮ್ಮ ಮಾಧ್ಯಮ ನಾವೇನು ಅನ್ಯಾಯ ಮಾಡಿದ್ವಿ? ಯಾವುದೇ ಒಂದು ಕಾರಣಕ್ಕೆ ಒಂದೇ ಒಂದು ಉದಾಹರಣೆ ಈ ದೇಶದ ಒಳಗಡೆ ಒಂದು ಈ ಅವರು ಮತಧರ್ಮ ಬೇರೆ ಅನ್ನೋಕ್ಕೋಸ್ಕರ ಡಿಸ್ಕ್ರಿಮಿನೇಷನ್ ಮಾಡಿರೋವಂಥದ್ದು? ಯಾರಿಗಾರು ಕೊರೋನಾ ಇಂಜೆಕ್ಷನ್ ಕೊಡಲ್ಲ ಅಂದ್ವಾ? ಇಲ್ಲ ಯಾರಿಗಾರು ಭೇದ ಭಾವ ಮಾಡಿದ್ದೀವ? ಆದರೂ ಯಾಕೆ ಬಿಜೆಪಿ ಯಾರು ಅಂತ ಸಂವಿಧಾನದಲ್ಲಿ ಭೇದ ಭಾವ ಮಾಡಿಲ್ವಾ ಅಂತ ಕೇಳುವಂಥದ್ದು ಇದೆಯಲ್ಲ, ನಾವು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಹರಿಪ್ರಸಾದ್ ಅವರೇ, ನಾನು ಹೇಳೋ ಒಂದು ನಿಮಿಷ ಕೊಡಿ. ನಾನು ಹೇಳಕ್ ಕೊಟ್ಟಂಥದ್ದು ಅಂಶ ಇಷ್ಟೇನೆ. ವಿಷಯ ಹೇಳ್ತೀವಿ ಕೇಳಿ. ಈ ಒಂದು ಚುನಾವಣೆಯ ಲೋಕಸಭಾ ಚುನಾವಣೆ ಆದ ನಂತರದ ದಿನಗಳಲ್ಲಿ ಅನ್ನಿಸಿರ್ತಕ್ಕಂಥದ್ದೊಂದು ಜಾಗೃತ ಸಮಾಜಕ್ಕೆ ಅನಿಸಿದೆ. ನಾವೆಲ್ಲ ಈ ಬಾರಿ ನಾವು ಒಂದು ವೇಳೆ ಈ ಥರದ್ದು ಒಂದು ಮಾರಿಬಿಟ್ಟು ಯಾವುದೋ ಗ್ಯಾರಂಟಿಗೋ ಇನ್ಯಾವುದೋ ಪ್ರಲೋಭನೆಗೆ ಒಳಗಾಗಿ ಓಟ್ ಕೊಟ್ಟರೆ ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಂತೇಳಿ ಕರ್ನಾಟಕಕ್ಕಿಂತ ಇನ್ನೊಂದು ಉದಾಹರಣೆ ಇದೆ ಈ ದೇಶದಲ್ಲಿ. ಇವರು ಗ್ಯಾರಂಟಿಗೆ ಆಗ್ಬಿಟ್ಟು ಕೊಟ್ಟಿದ್ರ ಪರಿಣಾಮ ಈ ರಾಜ್ಯದ ಇವತ್ತು ರೈತ ಇವತ್ತು ಸಾಯ್ತಾ ಇದ್ದಾನೆ, ಇವತ್ತು ವಕಫಿಂದ ಸಾಯ್ತಾ ಇದ್ದಾನೆ, ಇವತ್ತು ಪ್ರತಿ ಸಂದರ್ಭದಲ್ಲಿ BPL ಇಂದ ಮಾಡ್ತಾ ಇದ್ದಾನೆ. ಗೊತ್ತಾಯ್ತಾನೆ? ಪ್ರತಿ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಓಟ್ ಕೊಡೋದು ಅಂತಂದ್ರೆ ತಮ್ಮ ತಲೆ ಮೇಲೆ ಮಣ್ಣು ಹಾಕೊಂಡಂಗೆ, ತಲೆ ಮೇಲೆ ಮಣ್ಣು ಹಾಕೊಂಡಂಗೆ ಹಿಂದೂಗಳು ಕಾಂಗ್ರೆಸ್ ಓಟ್ ಹಾಕಿದ್ರೆ ತಮ್ಮ ತಲೆ ಮೇಲೆ ಮಣ್ಣು ಹಾಕೊಂಡಂಗೆ ಹಿಂದೂಗಳು. ಮಹೇಶ್ವರ್ ಒಂದು ಕ್ವಿಕ್ ಆದಂತ ಆನ್ಸರ್. ಈಗ ಅಶೋಕ್ ಅವರು ಕಂದಾಯ ಮಂತ್ರಿಗಳಾಗಿದ್ರು ಅಂತ ಕಾಣುತ್ತೆ ಕರ್ನಾಟಕದಲ್ಲಿ 19ರಲ್ಲಿ. ಹೌದು. ಆಗ ಕೊಟ್ಟಿರುವಂತ ನೋಟಿಸ್ ಅಶೋಕ್ ಅವ್ರಿಗೆ ಗೊತ್ತಿರ್ಲಿಲ್ವಾ? ಇಲ್ಲಿ ಒಂದು ವಿಷಯ ಹೇಳ್ಬಿಡ್ತೀವಿ ಕೇಳಿ. ಅವರ ಇಲಾಖೆ ಸ್ಪಷ್ಟ ಕಂಟ್ರೋಲ್ ಇರಲಿಲ್ವಾ? ಗೊತ್ತಾಯ್ತು, ನಾನು ಹೇಳ್ತೇನೆ ಹರಿಪ್ರಸಾದ್, ನಾನು ಬಹಳ ವಕ್ತಾರನಾಗಿ ನಾನು ಸ್ಪಷ್ಟ ಮಾಡ್ತೇನೆ. ಏನು ಅದಾಲತ್ ಅಂತಿದೆ ಅದು ಪ್ರೋಸೆಸ್ ಆಗಿ ನಡೀತಾ ಇರ್ತಕ್ಕಂಥದ್ದು, ಇದರಲ್ಲಿ ಯಾವ ಆಪತ್ತಿ ಇಲ್ಲ. ಆದರೆ ಈ ಬಾರಿ ಇಲ್ಲಿ ಮಾಡಿರ್ತಕ್ಕಂಥ ಇನಿಷಿಯೇಟೆಡ್ ಅದಾಲತ್ ಅಂತ ಹೆಸರು ಹೇಳ್ಕೊಂಬಿಟ್ಟು ಗೊತ್ತಾಯ್ತಾನೆ ಮಾಡಿರ್ತಕ್ಕಂಥದ್ದು ಸ್ಟೇಟ್ ಮಿಷನರಿ ಮುಖ್ಯಮಂತ್ರಿ ಮತ್ತು ಯಾರಿಗೆ ಸಂಬಂಧಪಟ್ಟಂಥ ಜಮೀರ್ ಅಹಮದ್ ಅವರು ಇದನ್ನು ಇನಿಷಿಯೇಟಿವ್ ಮಾಡಿ ಏನು ಮುಂದಿನ ತಿಂಗಳು ವಿಂಟರ್ ಸೆಷನ್ನಲ್ಲಿ ಬಿಲ್ ಪಾಸ್ ಆಗೋಕ್ಕೂ ಮುಂಚೆ ಇದನ್ನು ವಿಸ್ತರಣೆ ಮಾಡಬೇಕು ಅಂತ ಮಾಡಿದ ಪ್ರಯತ್ನ. ನಾವು ಎಕ್ಸಿಟ್ ಪೋಲ್ ರಿಸಲ್ಟನ್ನು ನೋಡ್ತಾ ಇದ್ವಿ. ವಿಶೇಷವಾಗಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಏಜೆನ್ಸಿಗಳು ನಾನಾ ಸ್ವರೂಪಗಳಲ್ಲಿ ರಿಸಲ್ಟ್ಗಳು ಬರ್ತಾ ಇದ್ರು ಕೂಡ, ನಂಬರ್ಗಳು ಬೇರೆ ಬೇರೆ ಇದ್ರು ಕೂಡ ಬಹುತೇಕ ರಿಸಲ್ಟ್ಗಳು BJP ನೇತೃತ್ವದಲ್ಲೇ ಸರ್ಕಾರ ರಚನೆ ಆಗಬಹುದು ಅನ್ನುವಂಥ ಮುನ್ಸೂಚನೆ ಕೊಡ್ತಾ ಇದ್ದಾವೆ. ಆದರೆ ಇಲ್ಲಿ ಜಾರ್ಖಂಡ್ಗೆ ಸಂಬಂಧಪಟ್ಟಂತೆ ಆಕ್ಸಿಸ್ ಮೈ ಇಂಡಿಯಾ ನಡೆಸಿರುವಂತಹ ಒಂದು ಸಮೀಕ್ಷೆ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ರಿಸಲ್ಟನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ವಿ. ಅಂದರೆ ಉಳಿದ ಏಜೆನ್ಸಿಗಳು ಜಾರ್ಖಂಡ್ನಲ್ಲಿ ಆಕ್ಸಿಸ್ ಮೈ ಇಂಡಿಯಾ ನಡೆಸಿರುವಂತಹ ಸಮೀಕ್ಷೆಯ ವರದಿಯ ಪ್ರಕಾರವಾಗಿ ಜಾರ್ಖಂಡ್ನಲ್ಲಿ NDAಗೆ ಕೇವಲ 25 ಸೀಟ್ಗಳು ಸಿಗಬಹುದು. ಇಂಡಿಯಾ ಬ್ಲಾಕ್ ಮತ್ತೆ ಅಧಿಕಾರದ ಗದ್ದುಗೆನೇ ಇರಬಹುದು, 53 ಸೀಟುಗಳವರೆಗೂ ಕೂಡ ಗೆಲುವನ್ನು ದಾಖಲಿಸಿಕೊಳ್ಬಹುದು ಅನ್ನೋದನ್ನು ಆಕ್ಸಿಸ್ ಮೈ ಇಂಡಿಯಾದವರು ಮಾಡುತ್ತಿರುವಂತಹ ಸಮೀಕ್ಷೆ ಹೇಳ್ತಾ ಇದೆ. ಜಾರ್ಖಂಡ್ನಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರವಾಗಿ NDA 25 ಸೀಟ್ಗಳಿಗೆ ಸೀಮಿತ ಆಗಬಹುದು. ಇಂಡಿಯಾ ಬ್ಲಾಕ್ 53 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡು ಅಧಿಕಾರದ ಗದ್ದುಗೆಯನ್ನು ಏರಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಇನ್ನೂ ಕೂಡ ಆಕ್ಸಿಸ್ ಮೈ ಇಂಡಿಯಾದವರ ಮಹಾರಾಷ್ಟ್ರದ ರಿಸಲ್ಟ್ ಬಂದಿಲ್ಲ. ಆದರೆ ಜಾರ್ಖಂಡ್ಗೆ ಸಂಬಂಧಪಟ್ಟಂತೆ ಅವರು ಮಾಡಿರುವಂತಹ ಸಮೀಕ್ಷೆಯ ರಿಸಲ್ಟ್ ಪ್ರಕಾರವಾಗಿ NDAಗೆ 25 ಸೀಟ್ಗಳು ಬರಬಹುದು ಮತ್ತು ಇಂಡಿಯಾ ಬ್ಲಾಕ್ 50 ಸೀಟ್ಗಳನ್ನು ದಾಟುತ್ತೆ. ಅಂದರೆ ಅಧಿಕಾರದ ಗದ್ದುಗೆಯನ್ನು ಮತ್ತೊಮ್ಮೆ ಹಿಡ್ಕೊಳ್ಳೋದ್ರಲ್ಲಿ JMM ಯಶಸ್ವಿ ಆಗಬಹುದು. JMM ನೇತೃತ್ವದಲ್ಲಿ ಕಾಂಗ್ರೆಸ್ನವರು ಮತ್ತೆ ಅಧಿಕಾರದ ಗದ್ದುಗೆಯನ್ನು ಜಾರ್ಖಂಡ್ನಲ್ಲಿ ಏರಬಹುದು ಅನ್ನುವಂಥದ್ರ ಬಗೆಗಿನ ಒಂದು ನಿರೀಕ್ಷೆಯನ್ನು ಹುಟ್ಟು ಹಾಕಿರುವಂಥದ್ದು ಈ ಸಮೀಕ್ಷೆ. ಉಳಿದ ಸಮೀಕ್ಷೆಗಳು BJP ನೇತೃತ್ವದಲ್ಲೇ ಅಲ್ಲಿ ಸರ್ಕಾರ ರಚನೆಯಾಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಅನ್ನೋದನ್ನು ಹೇಳಿದೆ. ಇನ್ನು ಜಾರ್ಖಂಡ್ಗೆ ಸಂಬಂಧಪಟ್ಟಂತೆ ಚಾಣಕ್ಯ ಸ್ಟ್ರಾಟಜೀಸ್ನವರ ಸಮೀಕ್ಷೆಯ ಪ್ರಕಾರವಾಗಿ ನೋಡಿದ್ರೆ NDA 45ರಿಂದ 50 ಸ್ಥಾನಗಳನ್ನು ಗೆದ್ದರೆ ಇಂಡಿಯಾ ಬ್ಲಾಕ್ 35ರಿಂದ 38 ಸ್ಥಾನಗಳನ್ನು ಗಳಿಸ್ಬೋದು. ಅಂದರೆ ಒಂದು ಈ ಎಕ್ಸಿಟ್ ಪೋಲ್ಗಳು ಕ್ಲಿಯರ್ ಆಗಿ ತೋರಿಸ್ತಾ ಇರೋಂಥದ್ದಿದ್ರೆ ಟಫ್ ಫೈಟ್ ಅಂತೂ ಜಾರ್ಖಂಡ್ನಲ್ಲೂ ಇದೆ. ಅಂದರೆ ಒಂದೇ ಸೈಡ್ಗೆ ಇಲ್ಲ, ಒಂದೇ ಪಕ್ಷ ಒಂದೇ ಮೈತ್ರಿಕೂಟ ಗೆಲುವನ್ನು ಬಹಳ ಸುಲಭವಾಗಿ ದಾಖಲಿಸಿಕೊಳ್ಳುತ್ತೆ ಅನ್ನುವಂಥ ಪರಿಸ್ಥಿತಿ
ಜಾರ್ಖಂಡ್ನಲ್ಲೂ ಇಲ್ಲ, ಮಹಾರಾಷ್ಟ್ರದಲ್ಲೂ ಇಲ್ಲ ಅನ್ನುವಂಥದ್ದನ್ನು ಎಕ್ಸಿಟ್ ಪೋಲ್ಗಳ ಸಮೀಕ್ಷೆಗಳು ಸ್ಪಷ್ಟವಾಗಿ ಹೇಳ್ತಾ ಇರೋದು. ತೀರಾ ಡಬಲ್ ಡಿಜಿಟ್ನ ನಂಬರ್ಗಳನ್ನು ಮಹಾರಾಷ್ಟ್ರದಲ್ಲೂ ಕೂಡ ಯಾರು ನೀಡ್ತಾ ಇಲ್ಲ ಯಾವುದೇ ಪಕ್ಷಕ್ಕೆ. ಹಾಗೆಯೇ ಈ ಒಂದು ಜಾರ್ಖಂಡ್ ವಿಚಾರಕ್ಕೆ ಬಂದಾಗಲೂ ಕೂಡ ತೀರಾ 30ಕ್ಕಿಂತ ಕಡಿಮೆ ಅನ್ನುವಂತಹ ಸ್ಥಿತಿಯಲ್ಲೂ ಕೂಡ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಗೋಚರಿಸ್ತಾ ಇದೆ.